ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದ್ದೀರ ಅಂತ ಅನ್ಕೊತೀನಿ. ನಾನು ಆರಾಮದ್ದೀನಿ. ನನ್ನ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಸೊ ನಾವು ಇವತ್ತು ಬಂದೀವಿ ನ್ಯೂ ಇಯರ್ ರೈಡ್. ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಅದು ಎಲ್ಲಿಗಂದ್ರೆ ಕೋಕನ್. ಸೊ ಇದು ಇರೋದು ಪುಣೆಯಿಂದ 200 ಕಿಲೋಮೀಟರ್. ಒಂಥರ ಹೆಂಗಂದ್ರೆ ನಮ್ಮ ಸೈಡ್ ಉಡುಪಿ, ಗೋಕರ್ಣ, ಮುರುಡೇಶ್ವರ ಯಾವ ಥರ ಐತಲ್ಲ, ಇದು ಅದೇ ಥರನ. ಇಲ್ಲಿ ಎಲ್ಲ ಬೀಚ್ ಅದಾವು, ಸುಮಾರು ಬೀಚ್ ಅದಾವೆ ಇಲ್ಲಿ. ಸೊ ನಾವಿಲ್ಲಿ ಇವಾಗ ಊಟ ಮಾಡಿಕೊಂಡು ನೆಕ್ಸ್ಟ್ ಹೋಗೋ ಅಂತಿದ್ದು ಹರಿಹರೇಶ್ವರ್ ಬೀಚ್ ಅಂತಂದೇಳಿ. ಅಲ್ಲಿ ಯಾವ ಥರ ವ್ಯೂ ಐತಿ, ಏನೇನು ಐತಿ ನೋಡೋಣ, ಎಂಜಾಯ್ ಮಾಡೋಣ. ಆ್ಯಕ್ಚುಲಿ ನಾವು ಬೆಳಿಗ್ಗೆ 6 ಗಂಟೆಗೆ ಬಿಟ್ಟಿದ್ವಿ ಪುನಃ. ತಾಮಿನಿ ಘಾಟ್ ಅಂತೇಳಿ ಐತಿ, ಆ ಘಾಟ್ ಮೇಲೆ ಬಂದಿರೋದು. ಸೊ ನಾವು ಬಂದಿರೋದು 5 ಜನ ಟೋಟಲ್. 5 ಜನ 5 ಬೈಕ್. ಇಲ್ಲೇ 2 ಇದಾವೆ, ಇನ್ನಿಬ್ಬರು ಮುಂದ್ಗಡೆ ಹೋಗ್ಯಾರ. ಬೆಳಿಗ್ಗೆನ ವಿಡಿಯೋ ಮಾಡ್ಬೇಕು ಅಂದ್ಕೊಂಡೆ, ಬಟ್ ಬೆಳಿಗ್ಗೆ ವಿಡಿಯೋ ಮಾಡೋಕ್ಕೆ ಫಾಗ್ ಸಿಕ್ಕಾಪಟ್ಟೆ ಇತ್ತು. ಸೊ ಅದಕ್ಕೆ ವಿಡಿಯೋ ಮಾಡಲಿಲ್ಲ ನಾನು. ತಾಮಿನಿ ಘಾಟ್ ರೋಡ್ ಮಸ್ತ್ ಐತಿ. ಆ್ಯಕ್ಚುಲಿ ಅದನ್ನು ಕ್ಯಾಪ್ಚರ್ ಮಾಡಬೇಕಿತ್ತು, ಬಟ್ ಏನು ಮಾಡಲಿ, ಇದು ಇರಲಿಲ್ಲ, ಫಾಗ್ ಇತ್ತು, ಏನು ವಿಸಿಬಿಲಿಟಿ ಇರಲಿಲ್ಲ. ಸೊ ಅದ್ರ ಸಂಬಂಧ ನಾನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ನಿಮಗೆ ತಾಮಿನಿ ಘಾಟ್ ವಿಡಿಯೋ ಮಾಡ್ತೀನಿ ನಾನು, ಯಾವ ಥರ ಐತೆ ಅಂತಂದೇಳಿ. ಇದು ಮಾತ್ರ ಬೈಕರ್ಸ್ಗೆ ಸಿಕ್ಕಾಪಟ್ಟೆ ಮಸ್ತ್ ಐತಿ ರೋಡ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮೊದ್ಲಿನ ಥರ ನಮ್ಗೆ ನ್ಯೂ ಇಯರ್ ಅಂದರೆ ಅವಾಗ ಹೆಂಗಿರ್ತಿತ್ತು, ಸ್ವಲ್ಪ ಎಕ್ಸೈಟ್ಮೆಂಟ್ ಜಾಸ್ತಿ ಇರ್ತಿತ್ತು ಮೊದ್ಲಿಕ್ಕೆ. ಬಟ್ ಇವಾಗ ಅದೇನು ಇಲ್ಲ ಇಲ್ಲ ಹೇಳ್ಬೇಕಂದ್ರೆ. ಮೊದ್ಲಿನ ಥರ ನ್ಯೂ ಇಯರ್ ಪಾರ್ಟಿ ಮಾಡ್ಬೇಕು ಮತ್ತು ಸೆಲೆಬ್ರೇಷನ್ ಮಾಡ್ಬೇಕು ಅನ್ನೋದು ಇಂಟ್ರೆಸ್ಟೇ ಇಲ್ಲ ಹೇಳ್ಬೇಕಂದ್ರೆ. ಸೊ ನಾವು ಅದಕ್ಕೆ ರೈಡ್ ಪ್ಲ್ಯಾನ್ ಮಾಡಿದ್ವಿ. ಇದು ಲಾಂಗ್ ವೀಕೆಂಡ್ ಐತಲ್ಲ, ಸೊ ಅದ್ರ ಸಂಬಂಧ 4 ಡೇಸ್ದು ಪ್ಲ್ಯಾನ್ ಮಾಡೀವಿ. ನಾವು ಎಲ್ಲಿವರೆಗೂ ಅಂದ್ರೆ ರತ್ನಗಿರಿವರೆಗೂ ಪ್ಲ್ಯಾನ್ ಮಾಡೀವಿ. ಸೊ ನಾನು ಲಾಸ್ಟ್ ವೀಡಿಯೋಸ್ ಯಾರ್ಯಾರು ಇನ್ನೂ ನೋಡಿಲ್ಲ, ಹೋಗಿ ನೋಡಿರಿ. ನಿಮ್ಗೆ ಆ ವಿಡಿಯೋಸ್ ಎಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಇಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿರಿ. ಇನ್ನೂ ಈ ಥರ ವಿಡಿಯೋಸ್ ಬರ್ತಾನೆ ಇರ್ತವೆ. ನಾನು ಎಲ್ಲೆಲ್ಲಿ ರೈಡ್ ಹೋಗ್ತೀನಿ ಎಲ್ಲ ವಿಡಿಯೋಸು ಅಪ್ಲೋಡ್ ಮಾಡ್ತೀನಿ ನಾನು. ನೋಡಿರಿ, ಇಲ್ಲಿಂದ ಘಾಟ್ ಸೆಕ್ಷನ್ ಸ್ಟಾರ್ಟ್. ನನಗೆ ಈ ಥರ ರೋಡ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಇದನ್ನೆಲ್ಲ ನಮ್ಮ ಅವ್ವ ನೋಡಿಲ್ಲ ಅಂದ್ರೆ ಬೈತಾಳ ಪಕ್ಕ. ನಾನು ಹೇಳೋದೇನೆಂದ್ರೆ, ಆದಷ್ಟು ಸೇಫಾಗಿ ರೈಡ್ ಮಾಡಿರಿ. ನೀವಾದ್ರೂ ನಾವಾದರೂ ಆದಷ್ಟು ಎಷ್ಟಾಗುತ್ತೋ ಸೇಫಾಗಿ ರೈಡ್ ಮಾಡ್ತೀವಿ. ಕಂಪಲ್ಸರಿ ಹೆಲ್ಮೆಟ್ ಹಾಕೋರಿ ಬೈಕ್ ಓಡಿಸೋ ಮುಂದೆ. ನಿಮ್ಮ ಸೇಫ್ಟಿ ಬಗ್ಗೆ ನೀವೇ ಕೇರ್ ತೊಗೋಬೇಕು. ಸೊ ನೀವೇನು ನೋಡಂತಿರಲ್ಲ, ಇದು ಹರಿಹರೇಶ್ವರದ ಎಂಟ್ರಿ ಗೇಟ್. ಇದು ಫೀಸ್ ಏನಾದರೂ ಆಯ್ತಾ ಇಲ್ಲಿ ನೋಡಬೇಕು, ಗೊತ್ತಿಲ್ಲ. ಫೀಸ್ 2 ವೀಲರ್ಗಿಲ್ಲ ಅನ್ಸುತ್ತೆ, 4 ವೀಲರ್ಗೆ ಅಷ್ಟೇ ಇರ್ಬೋದು. ಸೊ ಈ ಕಡೆ ನಮ್ಮ ಮುಂದ್ಗಡೆ ಹೋಗ್ಬೇಕನ್ಸುತ್ತೆ. ಇದೇನು ನೋಡ ಅಂತಿರಲ್ಲ. ಓಕೆ, ಪಾರ್ಕಿಂಗ್ ಇಲ್ಲಿ ಐತಿ. ನೆಲ್ಲೊಂದಿದ್ರೆ ಸಾಕು ಪಾರ್ಕ್ ಮಾಡೋಕ್ಕೆ. ಸೊ ಇಲ್ಲೈತಿ, ಇಲ್ಲೇ ಪಾರ್ಕ್ ಮಾಡೋಣ. ಸೊ ಇದು ಹರಿಹರೇಶ್ವರ್ ನಾವು ಬಂದೀವಿ ಇವಾಗ. ಇಲ್ಲೈತೆ ನೋಡ್ರಿ, ಪಾರ್ಕಿಂಗ್ ಚಾರ್ಜಸ್ ಇಲ್ಲಿ ಅದಾವು. 2 ವೀಲರ್ಗೆ 20 ರೂಪಾಯಿ, 4 ವೀಲರ್ ಆಮೇಲೆ ದೊಡ್ಡ ವೆಹಿಕಲ್ಗೆಲ್ಲ ಇಲ್ಲೈತಿ. ಇದೇ ಇರೋದು ಪಾರ್ಕಿಂಗ್ ಏರಿಯಾ ಇಲ್ಲಿ ಇರೋದು. ಸೊ ನೆಕ್ಸ್ಟ್ ಹೋಗೋಣ ಬರ್ರಿ ನಾವು. ಇವಾಗ ರಜೆ ಐತಲ್ಲ, ಸೊ ಜಾಸ್ತಿ ರಶ್ ಐತಿ. ಇದು ಬೀಚ್ ಹೆಸರು ಹರಿಹರೇಶ್ವರ್ ಬೀಚ್ ಅಂತಂದೇಳಿ. ಆಮೇಲೆ ಹರಿಹರೇಶ್ವರ ಶಿವ ಮಂದಿರ ಐತಿ ಇಲ್ಲಿ. ಹೋಗೋಣ ನೆಕ್ಸ್ಟ್. ಇಲ್ಲಿ ಹೋಗೋಕೆ ಈ ಥರ ಐತಿ.
ಇದೇ ಮಂದಿರ ಅದು. ಒಳಗಡೆ ಬಂದೀವಿ ಈಗ ಮಂದಿರ ಒಳಗಡೆ. ಸೊ ನಾವು ಇವಾಗ ಮಂದಿರ ಒಳಗಡೆ ಹೋಗಂತಿಲ್ಲ, ಯಾಕಂದ್ರೆ ಮಧ್ಯಾಹ್ನ ಊಟ ನಾನ್ ವೆಜ್ ಮಾಡೀವಿ. ಸೊ ಅದಕ್ಕೆ ಒಳಗಡೆ ಹೋಗಂತಿಲ್ಲ. ಇಲ್ಲೇನು ನೋಡ ಅಂತಿರಲ್ಲ, ಇದೇ ಮಂದಿರ ಇರೋದಿಲ್ಲ. ಇದ್ರ ಬಾಜುನ ಬೀಚ್ ಇರೋದು. ನಾನು ನಿಮಗೆ ಬೀಚ್ ತೋರಿಸ್ತೀನಿ. ನೆಕ್ಸ್ಟ್ ಮುಂದ್ಗಡೆ ಹೋಗೋಣ, ಬೀಚ್ ಕಡೆ ಹೋಗೋಣ. ಸ್ವಲ್ಪ ಟ್ರೆಕ್ಕಿಂಗ್ ಐತಿ ಇಲ್ಲಿ, ಮೇಲ್ಗಡೆ ಹತ್ಕೊಂಡು ಹೋಗ್ಬೇಕು. ಸೊ ಮಂದಿರ ಇದೆ. ಆಮೇಲೆ ಬೀಚ್ ಇಲ್ಲಿ ಕಾಣಂತೈತೆ ನೋಡ್ರಿ. ಸಾರಿ, ಹಾಂ ಇದು ಬೀಚ್, ಇದೇ ಮಂದಿರ. ಸೊ ನಾವು ಮುಂದ್ಗಡೆ ಹೋಗೋಣ ಬರ್ರಿ. ಸ್ವಲ್ಪ ಟ್ರೆಕ್ಕಿಂಗ್ ಐತಿ, ಒಂದು 10 to 15 ನಿಮಿಷ ಅಷ್ಟೇ ಇರೋದು. ಸೊ ನೀವು ಡೈರೆಕ್ಟ್ ಬೀಚ್ ಕಡೆ ಹೋಗ್ಬೇಕಂದ್ರೆ ಅಲ್ಲೈತಿ. ಇಲ್ಲೇನು ನೋಡ ಅಂತಿರಲ್ಲ, ಇಲ್ಲಿಂದ ಡೈರೆಕ್ಟ್ ಹೋಗ್ಬೋದು ಇಲ್ಲಿ ಪಾರ್ಕಿಂಗಿಂದ. ಬಟ್ ನಾವು ಇಲ್ಲಿ ಯಾಕೆ ಹೋಗಂತೀವಿ ಅಂದ್ರೆ ಇಲ್ಲಿಂದ ಸ್ವಲ್ಪ ವ್ಯೂ ಚಲೋ ಐತಿ. ತೋರಿಸ್ತೀನಿ ನಿಮ್ಗೆ ಯಾವ ಥರ ವ್ಯೂ ಐತೆ ಅಂತಂದೇಳಿ. ಮುಂದ್ಗಡೆ ಹೋಗೋಣ ಬರ್ರಿ. ಸ್ಟೆಪ್ಸ್ ಮಾಡಿದ್ದಾರೆ ಇಲ್ಲಿ. ಇಲ್ಲಿಂದ ನೋಡ್ರಿ ವ್ಯೂ ಈ ಥರ ಐತಿ. ಆ್ಯಕ್ಚುಲಿ ನಾವು ಬೆಳಗ್ಗೆ ದಿವ್ಯಾಗರ್ ಬೀಚ್ ಮತ್ತು ಶ್ರೀವರ್ಧನ್ ಬೀಚ್ಗೆ ಹೋಗಿದ್ವಿ. ಅಲ್ಲಿದ್ದು ಅದನ್ನೆಲ್ಲ ಇವಾಗ ನೋಡ್ಕೊಂಡು ಬಂದ್ವಿ. ಸಾರಿ, ಅಲ್ಲಿದ್ದು ಕಂಪೇರ್ ಮಾಡಿದ್ರೆ ಇಲ್ಲಿದು ರಶ್ ಸ್ವಲ್ಪ ಕಡಿಮೆ ಐತಿ. ನಾವು ಇಲ್ಲಿ ಡೈರೆಕ್ಟ್ ಹಂಗೆ ಹೋಗ್ದೇನೆ ಇಲ್ಲಿ ಯಾಕೆ ಬಂದಿದ್ದ ಅಂದರೆ ತೋರಿಸ್ತೀನಿ. ಎಸ್, ಇದ್ದ ವ್ಯೂ ಸಂಬಂಧ ಈ ಕಡೆ ಬಂದಿರೋದು ನಾವು. ಸೊ ನಾವು ಕೆಳಗಡೆ ಹೋಗಂಬರ್ರಿ. ಹೆಂಗೆ ಕೆಳಗಡೆ ಹೋಗೋಣ ನಾವು ಇವಾಗ. ಸೊ ಇದ್ದ ವ್ಯೂಗೋಸ್ಕರ ನಾವು ಈ ರೂಟಿಗೆ ಬಂದಿದ್ವಿ. रोबोट मी जाऊ शकतो का? वीडियो घ्यायचा? हाँ फोटो ना? एक सेकंड मैं आगे जाता हूँ. ನೋಡ್ರಿ ಯಾವ ಥರ ವ್ಯೂ ಐತಿ ಇಲ್ಲಿ. ಇದು 2 ಗುಡ್ಡ ಕೊರೋದು ಈ ಥರ ಮಾಡ್ಯಾರ ಇಲ್ಲಿ ರಸ್ತೆ ಬೀಚ್ಗೆ ಹೋಗಕ್ಕೆ. ಇದು ಆ್ಯಕ್ಚುಲಿ ಫೋನ್ ಒಳಗೆ ಹೆಂಗೆ ಕಾಣಂತಿದ್ದು ಗೊತ್ತಿಲ್ಲ ವಿಡಿಯೋ ಒಳಗೆ, ಬಟ್ ಆ್ಯಕ್ಚುಲ್ ನೋಡೋಕೆ ಮಸ್ತ್ ಐತಿ. ಸೊ ಇಲ್ಲೊಂದು ವ್ಯೂ ಪಾಯಿಂಟ್ ಮಾಡ್ಯಾರ. ಕೆಳಗಡೆ ಹೋಗ್ಬೇಕಿನ್ನು, ಹಿಂದ್ಗಡೆ ಈ ಥರ ಕಾಣಿಸುತ್ತೆ. ನಾವು ಇದು ರೈಡ್ ಪ್ಲ್ಯಾನ್ ಮಾಡಿರೋದೆಲ್ಲ ಯಾವ ಥರ ಅಂದರೆ ನಮ್ಮ ಕರ್ನಾಟಕ ಒಳಗೆ ಹೇಳ್ಬೇಕಂದ್ರೆ ಇದೈತಲ್ಲ ಗೋಕರ್ಣ, ಮುರುಡೇಶ್ವರ, ಉಡುಪಿ ಅದೆಲ್ಲ ಹೆಂಗಿದಾವಲ್ಲ ಅದೇ ಥರ ಇರೋದು ಇವೆಲ್ಲ ಪ್ಲೇಸಸ್. ಎಲ್ಲ ಪ್ಲೇಸ್ಗೂ ಇಲ್ಲೇ ಇದು ಸಮುದ್ರ ಕನೆಕ್ಟೆಡ್ ಐತಿ. ಸೊ ಕೆಳಗಡೆ ಹೋಗೋಣ ನೆಕ್ಸ್ಟ್. ಸೊ ಒಂದು ಸರಿ ಬ್ಯಾಕ್ ಸೈಡ್ ತೋರಿಸ್ತೀನಿ ನಿಮ್ಗೆ ಯಾವ ಥರ ಐತಿ. ಸೊ ಈ ಥರ ಐತಿಲ್ಲ. ಅಲ್ಲಿಂದ ನೋಡಿದರೆ ಹಾಗೆಲ್ಲ ನೋಡಿದರೆ ನೀವು ಯಾವ ಥರ ಕಾಣಿಸುತ್ತೆ ಅಲ್ಲಿಂದ ಅಂತೇಳಿ. ಮುಂದ್ಗಡೆ ಹೋಗೋಣ ಬರ್ರಿ.
ಇದೆಲ್ಲ ನೋಡ್ರಿ ಇಲ್ಲಿ ಕಲ್ಲೊಳಗೆ ಇದೆಲ್ಲ ಫಾರ್ಮ್ ಆಗಿದ್ದು ನೀರಿಂದನ ಫಾರ್ಮ್ ಆಗಿರೋದು ಇದೆಲ್ಲ ಕಲ್ಲೊಳಗೆ. ಇಲ್ಲಿ ತೋರಿಸ್ತೀನಿ ನಾನು ನಿಮ್ಗೆ ನೋಡ್ರಿ ಯಾವ ಥರ ಐತಿ. ಇದೆಲ್ಲ ಫಾರ್ಮ್ ಆಗಿರೋದು ಕಲ್ಲಿ ಇದು ಸಾರಿ ನೀರಿಂದನ. ಅಲ್ಲಿ ನೋಡ್ರಿ ಅಲ್ಲಿ ಯಾವ ಥರ ಐತಿ, ಕೆತ್ತನೆ ಮಾಡಿರೋ ಥರ ಐತಿ. ಬಟ್ ಇದೆ ಮನುಷ್ಯನ ಕೆತ್ತನೆ ಅಲ್ಲ, ನೀರಿನ ಕೆತ್ತನೆ. ಮುಂದ್ಗಡೆ ಬಂದ ಹೆಂಗೈತೆ ನೋಡ್ರಿ ಬೀಚ್. ನಾ ತೋರಿಸೋ ಪ್ಲೇಸಸ್ ನಿಮ್ಗೆ ಇಷ್ಟ ಆದರೆ ನನ್ನ ವಿಡಿಯೋ ಲೈಕ್ ಮಾಡಿರಿ, ಆಮೇಲೆ ಶೇರ್ ಮಾಡಿರಿ. ಸೊ ಒಂದ್ಸರಿ ಕಂಪ್ಲೀಟ್ ಇಲ್ಲಿಂದ ಸರೌಂಡಿಂಗ್ ವ್ಯೂ ತೋರಿಸ್ತೀನಿ ನೋಡ್ರಿ ನಿಮ್ಗೆ ಯಾವ ಥರ ಐತೆ ಅಂತಂದೇಳಿ. ಆಮೇಲೆ ಇಲ್ಲಿಂದ ನಾವು ನೆಕ್ಸ್ಟ್ ಹೋಗೋಣ ವೆಲ್ಲಾಸ್ ಅಂತಂದೇಳಿ. ನಾವು ಸ್ಟೇ ಇರೋದಲ್ಲೇ ಸನ್ಸೆಟ್ ವ್ಯೂಗೆ ಟ್ರೈ ಮಾಡೋಣ. ಈ ಥರ ಐತಿ ಇಲ್ಲಿ. ಮೇ ಬಿ ಇಲ್ಲೇ ಸನ್ಸೆಟ್ ಮಸ್ತ್ ಕಾಣಿಸುತ್ತೆ ನೋಡ್ರಿ. ಸನ್ಸೆಟ್ ವ್ಯೂ ಪ್ಲೇಸ್ ಯಾವ ಥರ ಐತೆ ನೋಡ್ರಿ ಇಲ್ಲಿ ನೋಡ್ರಿ ಯಾವ ಥರ ಐತಿ. ಇವೆಲ್ಲ ನೀರಿನಲ್ಲೇ ಬಂದು ಆಗಿರೋದಿದೆ, ಕೆತ್ತನೆ ಆಗಿರೋದು, ನೀರು ಕೆತ್ತನೆ ಮಾಡಿರೋದಿದೆ. ಮುಂದ್ಗಡೆ ಹೋಗೋಣ ಆ ಕಡೆ. ಸೊ ಈ ಪ್ಲೇಸ್ ಬಗ್ಗೆ ನಿಮ್ಗೆ ಏನಾದರೂ ಡೀಟೇಲ್ಸ್ ಬೇಕನ್ನಂಗಿದ್ರೆ ನಂಗೆ ಕಮೆಂಟ್ ಮಾಡಿರಿ, ಇಲ್ಲಾಂದ್ರೆ ಇನ್ಸ್ಟಾ ಒಳಗೆ DM ಮಾಡಿರಿ. ನಾನು ನಿಮ್ಗೆ ಲೊಕೇಶನ್ ಅದ್ರ ಡೀಟೇಲ್ಸ್ ಸೆಂಡ್ ಮಾಡ್ತೀನಿ. ನಾವಾಗಲೇ ಹೇಳಿದ್ನಲ್ಲ, ಅದು ದಿವ್ಯಾಗರ್ ಬೀಚ್ ಮತ್ತು ಶ್ರೀವರ್ಧನ್ ಬೀಚ್ ನೋಡ್ಕೊಂಬಂದ್ವಿ. ಅಲ್ಲಿ ಅವೆಲ್ಲ ಸಿಕ್ಕಾಪಟ್ಟೆ ರಶ್ ಇದ್ದು, ಸೊ ನಾನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಇದು ನೋಡ್ರಿ ಎಷ್ಟು ಪೀಸ್ಫುಲ್ ಆಗೈತಿ, ಅಷ್ಟು ರಶ್ ಇಲ್ಲ ಇಲ್ಲಿ. ಇನ್ಮೇಲೆ ರಶ್ ಆಗುತ್ತೆ ಇಲ್ಲಿ. ಸೊ ನೆಕ್ಸ್ಟ್ ನಾನು ನಿಮ್ಗೆ ಸಿಗ್ತೀನಿ ಅಂತ ನೆಕ್ಸ್ಟ್ ಪ್ಲೇಸ್ ಒಳಗೆ ಹೋಗೋಣ.